ಇದು ಬ್ರಹ್ಮಾಂಡದ ರಹಸ್ಯಗಳ ಕುರಿತ ಒಂದು ಸಂಕ್ಷಿಪ್ತ ನೋಟ. ಸರಳವಾಗಿ ಹೇಳೋದಾದರೆ, ಈ ಮೂಲ ಸಾಮಗ್ರಿ ನಮ್ಮ ಸೂರ್ಯನಿಂದ ಹಿಡಿದು ಏಲಿಯನ್ಗಳಿವೆಯ ಅನ್ನೋವರೆಗೂ ಬ್ರಹ್ಮಾಂಡದ ಕೆಲವು ದೊಡ್ಡ ಮತ್ತು ಕುತೂಹಲಕಾರಿ ಪ್ರಶ್ನೆಗಳನ್ನು ಪರಿಚಯಿಸುತ್ತೆ. ಮೊದಲನೆಯದಾಗಿ ನಮ್ಮ ಸೌರವ್ಯೂಹ. ನಮ್ಮ ಬದುಕು, ನಮ್ಮ ಭವಿಷ್ಯ ಎಲ್ಲದರ ಮೇಲೂ ಇದು ನೇರ ಪರಿಣಾಮ ಬೀರುತ್ತೆ. ಯೋಚನೆ ಮಾಡಿ, ಸೂರ್ಯ ಇಲ್ಲ ಅಂದ್ರೆ ಭೂಮಿ ಕೇವಲ 8 ನಿಮಿಷದಲ್ಲಿ ಪೂರ್ತಿ ಹಿಮಗಡ್ಡೆ ಆಗ್ಬಿಡುತ್ತೆ. ಆದರೆ ಅದೇ ಸೂರ್ಯನಿಂದ ಬರೋ ಸೌರಜ್ವಾಲೆಗಳು ನಮ್ಮ GPS, ನಮ್ಮ ಕಮ್ಯುನಿಕೇಷನ್ ಸಿಸ್ಟಮ್ ಎಲ್ಲವನ್ನೂ ನಿಲ್ಲಿಸಿಬಿಡ್ಬೋದು. ಹಾಗೆಯೇ ಮಂಗಳ ಗ್ರಹ ನಮ್ಮ ಮುಂದಿನ ಮನೆಯಾಗ್ಬೋದಾ ಅಂತ ನಾಸಾ ಮತ್ತೆ ಇಸ್ರೋ ಹುಡುಕ್ತಾ ಇವೆ. ಎರಡನೆಯದಾಗಿ, ಈ ಬ್ರಹ್ಮಾಂಡದಲ್ಲಿ ನಾವು ಊಹಿಸಲು ಆಗದಂಥ ಶಕ್ತಿಗಳಿವೆ. ಕಪ್ಪು ಕುಳಿಗಳು ಅಂದ್ರೆ ಬ್ಲ್ಯಾಕ್ ಹೋಲ್ಸ್ ಇದಕ್ಕೊಂದು ಒಳ್ಳೆಯ ಉದಾಹರಣೆ. ಅವುಗಳ ಗುರುತ್ವಾಕರ್ಷಣೆ ಎಷ್ಟೊಂದು ಪ್ರಬಲ ಅಂದ್ರೆ ಬೆಳಕು ಕೂಡ ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದಕ್ಕಿಂತ ಆಶ್ಚರ್ಯ ಅಂದ್ರೆ ಕಪ್ಪು ಕುಳಿಯ ಹತ್ರ ಸಮಯವೇ ನಿಧಾನವಾಗಿ ಚಲಿಸುತ್ತೆ. ವಿಚಿತ್ರ ಅಲ್ವಾ? ಕೊನೆಯದಾಗಿ, ಈ ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ ಅಂದ್ರೆ ಬಹುಶಃ ನಾವು ಒಂಟಿಯಾಗಿಲ್ಲ. ನೋಡಿ, ನಮ್ಮದೇ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ 100 ಬಿಲಿಯನ್ಗಿಂತಲೂ ಹೆಚ್ಚು ನಕ್ಷತ್ರಗಳಿವೆ. 13.8 ಬಿಲಿಯನ್ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ನಿಂದ ಶುರುವಾದ ಈ ಬ್ರಹ್ಮಾಂಡ ಇವತ್ತಿಗೂ ವಿಸ್ತರಿಸುತ್ತಲೇ ಇದೆ. ಹಾಗಿದ್ರೆ ವಾವ್, ಸಿಗ್ನಲ್ ತರಹದ ನಿಗೂಢ ಸಂಕೇತಗಳು ಸಿಕ್ಕಿರುವಾಗ ಇಷ್ಟು ದೊಡ್ಡ ಜಾಗದಲ್ಲಿ ನಾವು ನಿಜವಾಗ್ಲೂ ಒಬ್ಬಂಟಿನ? ಒಟ್ಟಿನಲ್ಲಿ ಬ್ರಹ್ಮಾಂಡದ ಬಗ್ಗೆ ನಮಗೆ ಗೊತ್ತಿರೋದು ಸಾಗರದಲ್ಲಿ ಒಂದು ಹನಿಯಷ್ಟು ಮಾತ್ರ. ಆದರೆ ಆ ತಿಳಿಯದ ಸಾಗರವನ್ನ ಅರಿಯೋ ಕುತೂಹಲವೇ ನಮ್ಮನ್ನ ನಕ್ಷತ್ರಗಳೆಡೆಗೆ ಕೊಂಡೊಯ್ಯುವ ಶಕ್ತಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.